ನಮಸ್ಕಾರ. ಸಿಪಿಐಎಂ ಪಕ್ಷದ ಸಮ್ಮೇಳನಗಳ ಈ ಹೊತ್ತಿನಲ್ಲಿ ನಿಮ್ಮೊಂದಿಗೆ ಕಲಬುರಗಿ ಜಿಲ್ಲೆಯಿಂದ ಅನೇಕ ಸಂಗತಿಗಳನ್ನು ಮಾತಾಡಲಿಕ್ಕಾಗಿ ನಾನು ನಿಮ್ಮ ಮುಂದೆ ಇದ್ದೀನಿ. ಗುಲ್ಬರ್ಗಾ ಅಂತ ಕರೆಸ್ಕೊಳ್ತಾ ಇದ್ದಂಥ ನಮ್ಮ ಜಿಲ್ಲೆಗೆ ಈಗ ಕಲಬುರಗಿ ಅಂತ ಹೆಸರಾಗಿದೆ. ಕಲಬುರಗಿ ಜಿಲ್ಲೆ ಅಂದ ಕೂಡಲೇ ಸಾಮಾನ್ಯವಾಗಿ ಇಲ್ಲಿ ಬಹಳ ದೊಡ್ಡ ಬಹುಸಾಂಸ್ಕೃತಿಕ ಪರಂಪರೆ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರ್ತದೆ. ಅದರ ಜೊತೆಗೇ ಕಲಬುರಗಿ ಜಿಲ್ಲೆ ಒಳಗ ಹರಿತಾ ಇರುವಂಥ ನದಿಗಳು ಸಹಿತ ನಮ್ಮ ಕಣ್ಣು ಮುಂದೆ ಬರ್ತವೆ. ಇಲ್ಲಿ ಕೃಷ್ಣೆ, ಭೀಮೆ ನದಿ ಮೈದುಂಬಿ ಹರಿತಾವ. ಇದೇ ಸಂದರ್ಭದೊಳಗ ಇಡೀ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಒಳಗ ನಮಗೆ ದಟ್ಟವಾದ ಅರಣ್ಯ ಪ್ರದೇಶ ನೋಡ್ತೀವಿ. ಅನೇಕ ಕಡೆಗೆ ಬಿರು ಬಿಸಿಲಿನಿಂದ ಕೂಡಿದಂಥ ಪ್ರದೇಶ ನಾವು ನೋಡ್ತೀವಿ. ಜೊತೆಗೆ ಅನೇಕಾನೇಕ ವರ್ಷಗಳಿಂದ ನಮ್ಮ ರೈತರು ತಮ್ಮ ಹೊಲದೊಳಗ ತೊಗರಿ ಬೆಳೆಯೋದನ್ನ ನೋಡ್ತೀವಿ. ತೊಗರಿ ಕಣಜ ಕಲಬುರಗಿ ಜಿಲ್ಲೆ. ಇಲ್ಲಿನ ತೊಗರಿ ಜಗತ್ತಿನಾದ್ಯಂತ ಹೋಗ್ತದೆ. ಅದರ ಜೊತೆಗೇ ಕಲಬುರಗಿ ಜಿಲ್ಲೆ ಅಂತ ಅನ್ನೋದಕ್ಕ ಬಹಳ ದೊಡ್ಡ ಹೆಸರು ಇರೋದು ಏನು ಅಂತ ಕೇಳಿದ್ರೆ, ಒಂದು ಕಡೆಗೆ ಶರಣಬಸಪ್ಪ ಅಪ್ಪ ಬಹಳ ದೊಡ್ಡ ಶರಣ. ಅವರು 150 ವರ್ಷದ ಹಿಂದೆ ಆಗಿ ಹೋದಂತ ಸಂತ. ಜೊತೆಗೆ ಖ್ವಾಜಾ ಬಂದೆ ನವಾಜ್ ಗೇಸುದರಾಜ್. ಅಂದ್ರೆ ಒಂದ್ ಕಡೆಗೆ ಶರಣರು, ಒಂದ್ ಕಡೆಗೆ ಸೂಫಿಗಳು ಈ ಕಲಬುರಗಿ ನೆಲದೊಳಗ ಆಗಿ ಹೋಗಿದ ಬಹುದೊಡ್ಡ ಹಿನ್ನೆಲೆ ನಾವು ನೋಡ್ತೀವಿ. ಇದರ ಜೊತೆಗೇ ಇಡೀ ಕಲಬುರಗಿ ಅಂದ್ರನೇ ಬಿರು ಬಿಸಿಲಿನ ನಾಡು. ಇಲ್ಲಿ 3 ಋತುಮಾನಗಳು ಅಂತ ಮಾತಾಡ್ತೀವಿ. ಒಂದು ಬಿಸಿಲು, ಹಿರಿ ಬಿಸಿಲು, ಬಿರು ಬಿಸಿಲು. ಮಳೆ ಬಹಳ ಕಮ್ಮಿ ಅಂತ ಹೇಳ್ಕೊಳ್ಳೋ ಸಂದರ್ಭದೊಳಗನೆ ಇತ್ತೀಚೆಗೆ ಕಾಲಕ್ಕ ಮಳೆ ಆದರೂ ಸಹಿತ ಬೇಕಾದಷ್ಟು ಮಳೆ ಮತ್ತು ಯಾವ ಸಂದರ್ಭದೊಳಗ ಮಳೆ ಬೇಕೋ ಆವಾಗ ಮಳೆ ಆಗಿಲ್ಲ. ಯಾವಾಗ ಮಳೆ ಬಂತೋ ಆ ಮಳೆ ನೀರನ್ನ ಹಿಡಿದಿಟ್ಕೊಳ್ಳಿಕ್ಕಾಗಿ ನಮ್ಮಲ್ಲಿ ಒಂದು ದೊಡ್ಡ ವ್ಯವಸ್ಥೆ ಇಲ್ಲ ಈ ಕಲಬುರಗಿ ಜಿಲ್ಲೆ ಒಳಗೆ. ಇಂಥ ಸಂದರ್ಭದಲ್ಲಿ ಕಲಬುರಗಿಗೆ ಇನ್ನೊಂದು ಮುಖವು ಅದು ಕಲಬುರಗಿ ನಗರದೊಳಗ 4-5 ಕಡೆಗೆ ಶ್ರಮಿಕರ ಸರ್ಕಲ್ಗಳನ್ನು ನೀವು ನೋಡ್ತೀವಿ. ಏನದು ಶ್ರಮಿಕರ ಸರ್ಕಲ್ ಅಂತ ನೋಡಿದ್ರೆ, ನೀವು ಮುಂಜಾನೆ 6 ಗಂಟೆಗೆ ಒಂದು 4-5 ಸರ್ಕಲ್ಗಳಲ್ಲಿ ನೀವು ಬಂದು ನಿಲ್ಬಹುದು. ಅದು ಸ್ಟೇಷನ್ ಬಜಾರ್, ಹಮಾಲ್ವಾಡಿ ಹತ್ರ ಇರುವಂತ ಸ್ಟೇಷನ್ ಬಜಾರಲ್ಲಿ ತಿಮ್ಮಾಪುರ ಸರ್ಕಲ್ ಅಲ್ಲಿ ಹೋಗ್ಬೋದು. ಅಲ್ಲಿ 6-7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಶ್ರಮಿಕರು, ಕಟ್ಟಡ ಕಾರ್ಮಿಕರು, ಬೇರೆ ಬೇರೆ ಕೆಲಸ ಮಾಡೋರು ತಮ್ಮ ಶ್ರಮವನ್ನ ಹೊತ್ತುಕೊಂಡು ಬಂದು ರಸ್ತೆ ಮೇಲೆ ನಿಂತಿರ್ತಾರೆ. 100 ಸಂಖ್ಯೆ ಒಳಗೆ ನಿಂತಿರ್ತಾರೆ. ಯಾರಾದ್ರೂ ಬಂದು ತಮ್ಮನ್ನ ಕೆಲಸಕ್ಕೆ ಕರ್ಕೊಂಡು ಹೋಗ್ಲಿ ಅಂತ. ಅನೇಕ ಜನ ಮೇಸ್ತ್ರಿಗಳು, ಗುತ್ತಿಗೆದಾರರು ಬರ್ತಾರ. ತಮ್ಮ ಬೇಕಾದಂತ ಶ್ರಮಿಕರನ್ನ ಆಯ್ಕೆ ಮಾಡ್ಕೊಳ್ತಾರ, ಕರ್ಕೊಂಡು ಹೋಗ್ತಾರ. ಮತ್ತು ಮಧ್ಯಾಹ್ನ 1 ಗಂಟೆವರೆಗೂ ಕೆಲಸ ಸಿಗ್ಲಾರ್ದವರು, ಅಥವಾ ಇವರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಶಕ್ತಿವಂತರಲ್ಲ, ಇವರಿಗೆ ವಯಸ್ಸಾಯ್ತು, ಇವ್ರ ಹೆಣ್ಣು ಮಕ್ಕಳು, ಇವ್ರ ಗರ್ಭಿಣಿ ಅಂತ ಹೇಳಿ ಯಾರನ್ನ ಗುರುತಿಸ್ತಾರೋ ಅವರಿಗೆ ಕೆಲಸಕ್ಕೆ ಕರೆಯಲ್ಲ. ಅವ್ರ ಕೆಲಸ ಬಯಸಿ ಮಧ್ಯಾಹ್ನ 1-1:30 ಗಂಟೆವರೆಗೂ ಕಾಯ್ತಾರ. ಕೆಲಸ ಸಿಗ್ಲಿಲ್ಲ ಅಂದ್ರ ಅಲ್ಲೇ ಪಕ್ಕದಲ್ಲಿರಂತ ಸಣ್ಣ ಟೀ ಅಂಗಡಿಯಿಂದ 1 ಕಪ್ ಚಹಾ ತಗೊಂಡು, ಒಂದು ಬನ್ ಅಂದ್ರೆ ಬ್ರೆಡ್ ತಗೊಂಡು ತಿಂದು ಕೂಸುಗಳ ತಂದ್ರ ಕೂಸನ್ನ ಬಗ್ಲಿಗೆ ಹಾಕೊಂಡು ಹೆಣ್ಮಕ್ಳು ಮನೆಗೆ ಹೋಗ್ತಾರ. ಗಂಡು ಮಕ್ಕಳು ನಿರಾಶೆಯಿಂದ ಅಲ್ಲಿನೇ ಇರುವಂತ ಸಾರಾಯಿ ಅಂಗಡಿಗೆ ಹೋಗಿರ್ತಾರ. ಮತ್ತು ಕೆಲವು ಸರ್ತಿಗೆ ಸಾರಾಯಿ ಕುಡಿದು ಅಥವಾ ಕುಡಿಯದೇನೋ ಅತ್ಯಂತ ನಿರಾಶೆಯಿಂದ ಕೆಲಸ ಇಲ್ಲದೇನೆ, ಕಿಶೆ ಒಳಗ ಹಣ ಇಲ್ಲದೇನೆ ವಾಪಸ್ ಹೋಗ್ತಾರ. ಈ ರೀತಿಯ ಶ್ರಮಿಕರ ಸರ್ಕಲ್ನ ಗೋಳನ್ನ, ಈ ಚಿತ್ರಣವನ್ನ ನೀವು ಓಂನಗರದಲ್ಲಿ ನೋಡ್ಬೋದು, ಮತ್ತು ಮುಸ್ಲಿಂ ಚೌಕಲ್ಲಿ ನೋಡ್ಬೋದು. ಅಲ್ಲೊಂದು ಸರ್ಕಲ್ ಅದ, ಆ ರೀತಿ ಸರ್ಕಲ್ ಅಲ್ಲಿ ನೋಡ್ಬೋದು, ಮತ್ತು ಗಂಜ್ ಪ್ರದೇಶದಲ್ಲಿ ನೋಡ್ಬೋದು. ಈ ರೀತಿ ಅನೇಕ ಕಡೆಗೆ ಶ್ರಮಿಕರ ಸರ್ಕಲ್ ಇದ್ದಾವೆ. ಇತ್ತೀಚೆಗೆ ಕಳೆದ 2 ವರ್ಷದಿಂದ, ಯಾವತ್ತಿನಿಂದ ಕೊರೋನಾ ಅಂತ ಬಂತು, ಈ ಸರ್ಕಾರ ಅವೈಜ್ಞಾನಿಕವಾದ ರೀತಿಯಲ್ಲಿ ಒಂದು ಲಾಕ್ಡೌನ್ ಅನ್ನ ಘೋಷಿಸಿತು. ಯಾವುದೇ ಪೂರ್ವ ತಯಾರಿ ಮಾಡಿಕೊಳ್ಳಾರ್ದೆ ಜನರನ್ನ ಬೀದಿಗೆ ತಳ್ಳುವಂತ ಅಥವಾ ಜನರ ಕಿಶೆ ಒಳಗಿಂದ ಹಣ ಕಸ್ಕೊಳ್ಳುವಂತ ಒಂದು ಷಡ್ಯಂತ್ರ ಏನು ಸರ್ಕಾರ ಮಾಡ್ತು. ಆವಾಗಿನಿಂದ ಈ ಶ್ರಮಿಕರ ಸರ್ಕಲ್ ಅಲ್ಲಿ ಜನಸಂಖ್ಯೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೀಲತ್ತದೆ. ಕೆಲಸ ಕೇಳುಗರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ಲತ್ತದ. ಇದು ಸಹ ಕಲಬುರಗಿಯಲ್ಲಿದೆ. ಕೆಲಸ ಬೇಕು ಅನ್ನೋರ ಸಂಖ್ಯೆ ಹಳ್ಳಿ ಒಳಗೂ ದೊಡ್ಡ ಪ್ರಮಾಣದೊಳಗೆ ಅದ.
ಯಾವಾಗ ಕೊರೋನಾ ಬಂದು ಹೋಯಿತು ಮತ್ತು ಕಾರ್ಮಿಕರು ತಮ್ಮ ಊರಿಗೆ ವಾಪಸ್ಸು ಬಂದರು. ಹಾಗೆ ವಾಪಸ್ಸು ಬಂದಾಗ ಅವರಿಗೆ ಕೆಲಸ ಬೇಕು ಅಂತ ಕೇಳೋರ ದನಿಗಳು ಇನ್ನೂ ಜಾಸ್ತಿ ಅವ. ಅವರಿಗೆ ಹಳ್ಳಿ ಒಳಗೂ ಕೆಲಸ ಸಿಗ್ತಾ ಇಲ್ಲ, ಪಟ್ಟಣಕ್ಕೆ ಹೋದ್ರೂ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಕಲಬುರಗಿ ಜಿಲ್ಲೆಯಲ್ಲಿ ಅದ. ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಒಳಗ ಅನೇಕ ಕಡೆಗೆ ನೀವು ಮನ್ರೇಗಾ ಕೆಲಸ ಸಿಕ್ಕಿದ್ದನ್ನ ನೋಡ್ಬೋದು. ಆದರೆ ಅದು ತಂತಾನೆ ಸಿಕ್ಕಿದ್ದಲ್ಲ. ಸಂಘಟನೆಗಳು, ವಿಶೇಷವಾಗಿ CPIM ಪಕ್ಷ ಅನೇಕ ಕಡೆಗೆ ಪಕ್ಷದ ಸದಸ್ಯರು ಅತ್ಯಂತ ಮುತುವರ್ಜಿಯಿಂದ ಸಂಘಟನೆಯನ್ನ ಕಟ್ಟಿ ಚಳುವಳಿಯನ್ನ ಬೆಳೆಸಿ ಗ್ರಾಮ ಪಂಚಾಯತ್ ಮುಂದುಗಡೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ ಕಾರಣಕ್ಕಾಗಿ ಅನೇಕ ಕಡೆಗೆ ಮನ್ರೇಗಾ ಅಂದ್ರೆ ಉದ್ಯೋಗ ಖಾತ್ರಿ ಕಾಯ್ದೆ ಅಡಿಯಲ್ಲಿ ಜನ ಕೆಲಸ ತಗೊಂಡಿದ್ದು ನೋಡ್ಬೋದು. ಆದ್ರೆ ಅನೇಕ ಕಡೆಗೆ ಕೆಲಸಗಳು ಇಲ್ಲ. ಉದ್ಯೋಗ ಖಾತ್ರಿ ಸಂಪೂರ್ಣ ಜಾರಿ ಆಗ್ತಾ ಇಲ್ಲ. ಒಳಗೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಅದ ಅನ್ನೋದನ್ನ ನಮ್ಮ ವಾಸ್ತವ ಚಿತ್ರಣ ನೋಡ್ಬೋದು ಗ್ರಾಮೀಣ ಪ್ರದೇಶದ ಒಳಗ. ಸೊ ಇಂತಹ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಒಳಗ ಎಡ ಚಳವಳಿ, ವಿಶೇಷವಾಗಿ CPIM ಪಕ್ಷ ಅನೇಕ ವರ್ಷದಿಂದ ಬೃಹತ್ ಪ್ರಮಾಣದಲ್ಲಿ ದುಡಿಯುವ ಜನತೆಯ ಮಧ್ಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದನ್ನ ನಾವು ಗಮನಿಸಬೇಕಾಗ್ತದೆ. MSK ಮಿಲ್ ಇದ್ದಾಗ MSK ಮಿಲ್ ಕಾರ್ಮಿಕರನ್ನ ಸಂಘಟಿಸಿ ದೊಡ್ಡ ಪ್ರಮಾಣದ ಹೋರಾಟ ಸಂಘಟಿಸಿದ ಕೀರ್ತಿ CPIM ಪಕ್ಷಕ್ಕೆ. ಜೊತೆಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಪ್ಲಾಂಟ್ಗಳೇನು ಇದ್ವು, ಸೊ ಅಲ್ಲಿ ದುಡಿಯುವ ವರ್ಗದ ಕಾರ್ಮಿಕರನ್ನೆಲ್ಲ ಸಂಘಟಿಸಿ ಚಳುವಳಿ ಮಾಡಿದ್ದು ನಮ್ಮ ಮಧ್ಯದಲ್ಲಿ ಅದ. ಸೊ ಇದರ ಜೊತೆಗೇ ಅನೇಕ ಕಡೆಗೆ ಎಡ ಚಳುವಳಿ, CPIM ಪಕ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡಿಯುವ ವರ್ಗವನ್ನ ಸಂಘಟಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದನ್ನ ನಾವು ನೋಡಬಹುದು. ಅದರಲ್ಲೂ ಅಸಂಘಟಿತ ಕಾರ್ಮಿಕರ ಮಧ್ಯದಲ್ಲಿ, ಸಂಘಟಿತ ಕಾರ್ಮಿಕ ಮಧ್ಯದಲ್ಲಿ, ಕೃಷಿ ಕೂಲಿ ಕಾರ್ಮಿಕರ ಮಧ್ಯದಲ್ಲಿ, ಮಹಿಳೆಯರು, ದೇವದಾಸಿ ಮತ್ತು ದಲಿತ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಎಲ್ಲೆಲ್ಲಿ ಶ್ರಮಿಕ ಲೋಕದ ಜನ ಇದ್ದಾರೋ ಅವರೆಲ್ಲರನ್ನು ಸಂಘಟಿಸುವಂತ ಕೆಲಸ CPIM ಪಕ್ಷದ ಒಳಗೆ ಇರುವಂತ ಸದಸ್ಯರು ಮಾಡಿದ್ದು ಅದ. ಸೊ ಇಂಥ ಸಂದರ್ಭದಲ್ಲಿ ಈಗ CPIM ಪಕ್ಷಕ್ಕೆ ಸಮ್ಮೇಳನದ ಸಂದರ್ಭ. ನಿಮಗೆ ಆಶ್ಚರ್ಯ ಆಗ್ಬೋದು, ಸಮ್ಮೇಳನ ಅಂದ್ರೆ ಏನಿದು? ಸಾಮಾನ್ಯವಾಗಿ ಬೂರ್ಜ್ವಾ ಪಕ್ಷಗಳಲ್ಲಿ ಸಮ್ಮೇಳನ ಮತ್ತು ತಳಹಂತದಿಂದ ಪ್ರಜಾಸತ್ತಾತ್ಮಕ ಮಾದರಿಯಲ್ಲಿ ಪ್ರತಿನಿಧಿಗಳು ತಮ್ಮ ಮೇಲ್ಸಮಿತಿಯನ್ನ ಆಯ್ಕೆ ಮಾಡೋದನ್ನ ನಿಮಗೆ ಕಾಣಿಸೋದಿಲ್ಲ. ಆದರೆ CPIM ಪಕ್ಷ ಅತ್ಯಂತ ತಳಹಂತದಿಂದ ಅದು ತನ್ನ ಮೇಲ್ಸಮಿತಿಯನ್ನ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಪ್ರಜಾಪ್ರಭುತ್ವೀಯ ಮಾದರಿಯ ಒಂದು ರಾಜಕೀಯ ಪಕ್ಷ. ಘಟಕಗಳು 4 ಜನ ಸದಸ್ಯರಿಗೆ ಇರಬಹುದು. ಅಲ್ಲಿ ಒಂದು ಘಟಕ ರಚನೆ ಆಗ್ತದೆ, ಅಲ್ಲಿ ಒಂದು ಕಾರ್ಯದರ್ಶಿ ಆಯ್ಕೆ ಮಾಡ್ಕೊಳ್ತಾರೆ. ಅವರು ಸಮ್ಮೇಳನ ನಡೆದು ಬಾವುಟ ಹಾರಿಸಿ 3 ವರ್ಷದ ಹಿಂದಿನ 3 ವರ್ಷದ ಎಲ್ಲ ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡಿ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಅಂಶಗಳನ್ನ ಅಲ್ಲಿ ಚರ್ಚೆ ಮಾಡಿ ಮುಂದಿನ 3 ವರ್ಷಕ್ಕೆ ಆದ್ಯತೆಯಾಗಿ ಜನತೆಯ ಯಾವ ಪ್ರಶ್ನೆಗಳನ್ನ ಕೈಗೆತ್ತಿಕೊಂಡು ಚಳುವಳಿಯನ್ನು ಸಂಘಟಿಸಬೇಕು ಅನ್ನೋ ದಿಕ್ಕಿನಲ್ಲಿ ಸಮ್ಮೇಳನದಲ್ಲಿ ಚರ್ಚೆ ಆಗ್ತದೆ. ಬಾವುಟ ಹಾರಿಸಿ ಚಳುವಳಿಗಾಗಿ ಶ್ರಮಿಸಿ ಅಗಲಿದ ಸಂಗಾತಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಬಹಿರಂಗ ಸಭೆಯನ್ನ ನಡೆಸಿ ಅಲ್ಲಿ ಸಮ್ಮೇಳನವನ್ನ ನಡೆಯುತ್ತದೆ. ಮೇಲ್ ಸಮಿತಿಗೆ ಆಯ್ಕೆ ಮಾಡುವ ಸಲುವಾಗಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಮೇಲ್ ಸಮಿತಿಯ ಸಮ್ಮೇಳನಕ್ಕೆ ಕಳಿಸ್ತಾರೆ. ಸೊ ತಾಲೂಕಾ ಪ್ರತಿನಿಧಿಗಳು ಜಿಲ್ಲಾ ಸಮ್ಮೇಳನಕ್ಕೆ ಬಂದು ಜಿಲ್ಲಾ ಸಮ್ಮೇಳನದಲ್ಲಿ ತಮ್ಮ ಜಿಲ್ಲಾ ಸಮಿತಿಯನ್ನ ಆಯ್ಕೆ ಮಾಡ್ತಾರೆ. ಜಿಲ್ಲಾ ಸಮಿತಿ ತನ್ನ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡ್ತದೆ. ಇಷ್ಟೊಂದು ಪ್ರಜಾಪ್ರಭುತ್ವೀಯ ಮಾದರಿಯಲ್ಲಿ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡ್ತಾ ಇರೋದು CPIM ಪಕ್ಷ. ಈಗ ಎಲ್ಲ ಕಡೆ ರಾಜ್ಯದಾದ್ಯಂತ ಜಿಲ್ಲಾ ಸಮ್ಮೇಳನಗಳನ್ನ ಪೂರೈಸಿಕೊಂಡು ಜನವರಿ 2, 3, 4 3 ದಿನ ಗಂಗಾವತಿಯಲ್ಲಿ ನಮ್ಮ ಪಕ್ಷದ ರಾಜ್ಯ ಸಮ್ಮೇಳನ ನಡೀತದೆ. ರಾಜ್ಯ ಸಮ್ಮೇಳನಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಗಳನ್ನ ಈಗ ನಮ್ಮ ಸಂಗಾತಿಗಳು ಮಾಡ್ತಾ ಇದ್ದಾರೆ. ರಾಜ್ಯ ಸಮ್ಮೇಳನಕ್ಕೆ ಹೋಗಬೇಕಾದ ಪ್ರತಿನಿಧಿಗಳಿಗೆ ಜಿಲ್ಲಾ ಸಮ್ಮೇಳನಗಳು ಈಗಾಗಲೇ ಆಯ್ಕೆ ಮಾಡಿದ್ದಾವೆ. ನಮ್ಮಲ್ಲಿ ಅತ್ಯುನ್ನತವಾದ ಅಂಗ ಯಾವುದು ಅಂದ್ರೆ ಅದು ಸಮ್ಮೇಳನ. ಸಮ್ಮೇಳನ 3 ವರ್ಷಕ್ಕೆ ಬೇಕಾದ ತನ್ನ ಸಮಿತಿಯನ್ನ ಆಯ್ಕೆ ಮಾಡ್ತದೆ. 3 ವರ್ಷದಲ್ಲಿ ಯಾವ ಪ್ರಶ್ನೆಗಳನ್ನ ಇಟ್ಟುಕೊಂಡು ಆ ಸಮಿತಿ ಕೆಲಸ ಮಾಡಬೇಕು ಅನ್ನೋದನ್ನ ಸಮ್ಮೇಳನವೇ ತೀರ್ಮಾನ ಮಾಡಿ ಕಳಿಸ್ತದೆ. ಇದು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷವಾಗಿ ಬೆಳೆದು ಬಂದದ್ದು CPIM ಪಕ್ಷದ ಇತಿಹಾಸ. ಕಲಬುರಗಿ ಜಿಲ್ಲೆಯಲ್ಲಿ CPIM ಪಕ್ಷ ಈಗಾಗಲೇ ತನ್ನ ಜಿಲ್ಲಾ ಸಮ್ಮೇಳನವನ್ನ ಪೂರೈಸಿಕೊಂಡು
ನವೆಂಬರ್ 26-27 2 ದಿನ ತನ್ನ ಜಿಲ್ಲಾ ಸಮ್ಮೇಳನವನ್ನು ಪೂರೈಸಿಕೊಂಡು ನಾವೀಗ ರಾಜ್ಯ ಸಮ್ಮೇಳನದತ್ತ ಹೊರಟಿದ್ದೀವಿ. ಗುಲ್ಬರ್ಗಾದಲ್ಲಿ ಆನಂದ್, ಕಮಲಾಪುರ್, ಅಫ್ಜಲ್ಪುರ್, ಚಿತಾಪುರ್, ಜೇವರ್ಗಿ, ಚಿಂಚೋಳಿ ಈ ರೀತಿ ಎಲ್ಲ ಕಡೆಗೂ ಸಿಪಿಐಎಂ ಪಕ್ಷ ತನ್ನ ಘಟಕ ಸಮ್ಮೇಳನಗಳನ್ನು ಪೂರೈಸಿಕೊಂಡು, ತಾಲೂಕಾ ಸಮ್ಮೇಳನವನ್ನು ಪೂರೈಸಿಕೊಂಡು, ಜಿಲ್ಲಾ ಸಮ್ಮೇಳನವನ್ನು ಪೂರೈಸಿಕೊಂಡು ನಾವು ಈಗ ರಾಜ್ಯ ಸಮ್ಮೇಳನದತ್ತ ಹೊರಟಿದ್ದೀವಿ. ಸೊ ಜಿಲ್ಲಾ ಸಮ್ಮೇಳನದಲ್ಲಿ ಒಂದು ಬಹುದೊಡ್ಡ ತಯಾರಿಗೆ ಕಲಬುರಗಿ ಜಿಲ್ಲೆಯ ಜನತೆ ನಮಗೆ ನೆರವಾದರು, ನಿಧಿ ಕೊಟ್ಟು ನೆರವಾದರು, ಸ್ವತಃ ಸಮ್ಮೇಳನಕ್ಕೆ ಬಂದು ಭಾಗವಹಿಸಿ ನೆರವಾದರು, ಸಮ್ಮೇಳನದ ಎಲ್ಲ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ದುಡಿಯುವ ವರ್ಗದ ಹಕ್ಕುಗಳ ರಕ್ಷಣೆಗೆ ಇರುವಂತಹ ಪಕ್ಷ ಇದು ಅಂತ ಬೆಂಬಲಿಸಿ ಈ ಪಕ್ಷದ ಸಮ್ಮೇಳನದ ಯಶಸ್ವಿಯಲ್ಲಿ ಜನತೆ ತೊಡಗಿಸಿದ್ರು. ಸೊ ಜನತಾ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವ ದಿಕ್ಕಿನಲ್ಲಿ ಇಡುವಂತಹ ಹೆಜ್ಜೆ ಇದು ಅನ್ನೋದನ್ನ ಕಲಬುರಗಿಯ ಜಿಲ್ಲಾ ಸಮ್ಮೇಳನದ ಜನತೆ ಇದನ್ನ ಸಾಬೀತು ಮಾಡಿದ್ರು. ಸಮ್ಮೇಳನದಲ್ಲಿ ಎಂದಿನಂತೆ ಬಹಳ ದೊಡ್ಡ ತಯಾರಿ ನಡೆದಿತ್ತು. ನಮ್ಮ ಅಗಲಿದ ಸಂಗಾತಿಗಳಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ವಿ. ಅವರು ಚಳುವಳಿ ಕಟ್ಟಿಕೊಟ್ಟಂತಹ ಬೆಳಕಿನಲ್ಲಿ ನಾವುಗಳು ಚಳುವಳಿಯನ್ನ ಮುಂದಕ್ಕೊಯ್ಯಲಿಕ್ಕೆ ಮತ್ತು ಸಮ್ಮೇಳನದಲ್ಲಿ ಪ್ರತಿನಿಧಿಗಳು ಯಾವ ಚರ್ಚೆಯನ್ನ ಮಾಡಿ ಮುನ್ನೋಟವನ್ನ ಕಟ್ಟಿಕೊಡ್ತಾರೋ ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಲಿಕ್ಕೆ ಸಮ್ಮೇಳನ ಸಿದ್ಧ ಮಾಡಿಕೊಡ್ತು. ಸೊ ಹಿಂದಿನ 3 ವರ್ಷದ ಹಾಕಿದಂಥ ಹೆಜ್ಜೆಗಳನ್ನು, ಹಿಂದಣ ಹೆಜ್ಜೆಗಳನ್ನು ಅರಿಯಲಾರದೆ ಮುಂದಣ ಬೆಳಕು ನಮಗೆ ಕಾಣಿಸಲಾರದು. ಹಾಗಾಗಿ ಹಿಂದಣ ಹೆಜ್ಜೆಗಳನ್ನ ಮತ್ತೊಂದು ಸರ್ತಿ ಕಣ್ಣು ಮುಂದೆ ತಂದುಕೊಂಡು ಸಮ್ಮೇಳನದಲ್ಲಿ ಚರ್ಚೆ ನಡೆಯಿತು. ಹಿಂದೆ 3 ವರ್ಷಕ್ಕಾಗಿ ಹಿಂದಿನ ಸಮ್ಮೇಳನ ಏನು ತೀರ್ಮಾನ ತಗೊಂಡಿತ್ತು, ಅಂದ್ರೆ 22ನೇ ಜಿಲ್ಲಾ ಸಮ್ಮೇಳನ ಏನು ತೀರ್ಮಾನವನ್ನು ತಗೊಂಡಿತ್ತು, ಅದು 3 ವರ್ಷ ಜಾರಿ ಮಾಡಿದ ಬಗೆಯನ್ನ ಇಲ್ಲಿ ಚರ್ಚೆ ಮಾಡಿತ್ತು. ನಮ್ಮ ಸಮ್ಮೇಳನಗಳಲ್ಲಿ ವಿಮರ್ಶೆ, ಸ್ವವಿಮರ್ಶೆ ಯಾವತ್ತೂ ಇದ್ದಂತ ಬಹುದೊಡ್ಡ ಪ್ರಕ್ರಿಯೆ. ಇಲ್ಲಿ ವ್ಯಕ್ತಿ ಯಾರು ಪ್ರಧಾನ ಆಗಿರಲಿಲ್ಲ. ಇಲ್ಲಿ ಜನತೆ ಮತ್ತು ಜನತೆಯ ಆಶೋತ್ತರಗಳೇ, ಜನತೆಯ ಬದುಕಿ ಸಮೂಹವೇ ಬಹಳ ದೊಡ್ಡ ಇಲ್ಲಿ ಕೇಂದ್ರವಾಗ್ತದೆ, ಚರ್ಚೆಯ ಕೇಂದ್ರವಾಗ್ತದೆ. ವ್ಯಕ್ತಿಗತ ನೆಲೆಯಲ್ಲಿ ಇಲ್ಲಿ ಯಾವುದು ಸಹ ನಡೆಯಲ್ಲ. ಇಲ್ಲಿ ಪ್ರತಿಷ್ಠೆ ಮತ್ಯಾವುದಕ್ಕೂ ಸ್ಥಾನ ಇರಲಿಲ್ಲ. ಜನತೆಗೆ ವಿಧೇಯರಾಗಿ ಜನತೆಯ ಮಧ್ಯದಲ್ಲಿ ಕೆಲಸ ಮಾಡಿಕೊಂಡು ಬಂದಂತ ಹೆಜ್ಜೆ ಗುರುತುಗಳನ್ನ ಮರುಪರಿಶೀಲಿಸುವಂತ, ಮರು ತಿರುಗಿ ನೋಡುವಂತ ಮತ್ತು ವಿಮರ್ಶಿಸುವಂತ, ಸರಿ ತಪ್ಪುಗಳನ್ನ ಚರ್ಚಿಸಿ ಮತ್ತು ತಿದ್ದುಪಡಿಗಳನ್ನ ಮಾಡಿಕೊಂಡು ಸರಿಯಾದದ್ದನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡು ಮುಂದಿನ 3 ವರ್ಷಕ್ಕೆ ಹೆಜ್ಜೆ ಹಾಕಬೇಕಾದದ್ದನ್ನ ಆ 2 ದಿವಸದ ಸಮ್ಮೇಳನದಲ್ಲಿ ನಡೆಯಿತು. ಆ ಸಮ್ಮೇಳನದಲ್ಲಿ ಕಲಬುರಗಿ ಜಿಲ್ಲೆಯ ರಾಜಕೀಯ ಸಂಬಂಧಪಟ್ಟಂಗೆ ಚರ್ಚೆ ನಡೆಯಿತು. ಇಲ್ಲಿಯ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ಗಳು ಜನತೆ ಮಧ್ಯದಲ್ಲಿ ಏನೇನು ಕೆಲಸ ಮಾಡಿದ್ರು ಅನ್ನೋದನ್ನ ಒಂದು ವಿಮರ್ಶೆಯಲ್ಲಿ ನಡೆಯಿತು. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಆಯ್ಕೆಯಾದವರು ಕಾಂಗ್ರೆಸ್ ಮತ್ತು ಬಿಜೆಪಿಗಳು. ಇಲ್ಲಿ ಎಂಎಲ್ಎ ಮತ್ತು ಎಂಪಿಗಳು ದುಡಿಯುವ ಜನತೆಯ ಪ್ರಶ್ನೆಗಳಿಗೆ ಸ್ಪಂದಿಸ್ತಾರಾ ಅಥವಾ ಇಲ್ಲ ಅನ್ನೋದನ್ನ ಅಲ್ಲಿ ಚರ್ಚೆ ನಡೆಯಿತು. ಊರುಗಳ ಹೆಸರು ಬದಲಾವಣೆ ಮಾಡೋದ್ರಲ್ಲಿ ಮಾತ್ರ ಮಗ್ನ ಆದಂತ ಬಿಜೆಪಿಗೆ ಜನತೆ ಪ್ರಶ್ನೆಗಳು ಪ್ರಧಾನ ಆಗಲೇ ಇಲ್ಲ. ಬಿಜೆಪಿಯ ಒಂದು ಅದರ ತಾಯಿ ಬೇರು ಆದಂತ ಆರ್ಎಸ್ಎಸ್ ಮಾರ್ಗದರ್ಶನದಲ್ಲಿ ಬಿಜೆಪಿ ಎಲ್ಲ ಕಡೆಗೂ ಹೆಜ್ಜೆ ಹಾಕ್ಲತ್ತದ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡಿದ್ದೀವಿ. ಇಡೀ ಕಲಬುರಗಿ ಜಿಲ್ಲೆಯಾದ್ಯಂತ ಬಿಜೆಪಿ ತನ್ನ ಕೋಮುವಾದಿ ಸಂಘಟನೆಗಳನ್ನ ವಿಸ್ತರಿಸಲಿಕ್ಕಾಗಿ ಅದು ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಸಮ್ಮೇಳನ ಚರ್ಚೆ ಮಾಡಿದೆ. ನಮ್ಮ ಜಿಲ್ಲೆ ಕಲಬುರಗಿ ಜಿಲ್ಲೆ ಬಹುಸಾಂಸ್ಕೃತಿಕ ಪರಂಪರೆಯ ಜಿಲ್ಲೆ. ಆದರೆ ಇಲ್ಲಿ ಏಕ ಸಂಸ್ಕೃತಿ ಹೇರುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಶರಣ, ಸೂಫಿ, ಸಂತ, ಅವಧೂತ, ಆರೂಢ ನಾವು ಎಲ್ಲರೂ ಸಹಿತ ಈ ಬಹುಸಾಂಸ್ಕೃತಿಕ ಪರಂಪರೆಯನ್ನ ಕಟ್ಟಿ ಬೆಳೆಸಿದ ಧಾರೆಗಳು, ತಾತ್ವಿಕ ಧಾರೆಗಳು ಇವೆಲ್ಲವೂ ಸಹಿತ. ಆದರೆ ಇವುಗಳನ್ನ ಸಂಪೂರ್ಣ ತಳಮಟ್ಟದಿಂದ ಕಿತ್ತು ಹಾಕಿ ಅಲ್ಲಿ ಏಕ ಸಂಸ್ಕೃತಿಯ ಚಿಂತನೆಗಳನ್ನ ಬಿತ್ತಲಿಕ್ಕಾಗಿ ಇವತ್ತು ಬಿಜೆಪಿ ತನ್ನ ಷಡ್ಯಂತ್ರವನ್ನು ಶುರು ಮಾಡಿದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಸೊ ಈ ಕಾರಣದಿಂದ ಇಡೀ ಕಲಬುರಗಿ ಜಿಲ್ಲೆಯ ಒಂದು ಸೌಹಾರ್ದತೆಯನ್ನ ನಾಶ ಮಾಡುವ ದಿಕ್ಕಿನಲ್ಲಿ ಅವರು ತಮ್ಮ ಅನೇಕ ಸಂಘಟನೆಗಳ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಸಮ್ಮೇಳನ ಗುರುತು ಮಾಡಿದೆ. ಸೊ ಕಲಬುರಗಿ ಜಿಲ್ಲೆಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಯನ್ನ ಮಾಡಲಿಕ್ಕೆ ಬೇಕಾದಂತ ಎಲ್ಲ ರೀತಿಯ ಭೂಮಿಕೆಯನ್ನ ಅದು ಸಿದ್ಧ ಮಾಡ್ಕೊಳ್ತಾ ಇದೆ ಅನ್ನೋದು ನಮ್ಮ ಸಮ್ಮೇಳನ ಗುರುತಿಸಿದೆ. ಮತ್ತು ಅದು ತನ್ನ
ತನ್ನ ವಿಚಾರಧಾರೆಗಳನ್ನು ಅಂದರೆ ಸನಾತನ ಪರಂಪರೆಯ ವಿಚಾರಧಾರೆಗಳನ್ನು, ಹಿಟ್ಲರ್ ವಾದವನ್ನು ಮತ್ತು ಕೋಮುವಾದವನ್ನು ತಳಹಂತದಲ್ಲಿ ತಗೊಂಡು ಹೋಗಲಿಕ್ಕೆ ಅದು ತನ್ನ ಕಾರ್ಯಯೋಜನೆಯನ್ನ ಸಿದ್ಧ ಮಾಡಿಕೊಂಡಿದೆ. ಇದರ ಸಂಪೂರ್ಣ ದುಷ್ಪರಿಣಾಮ ಆಗೋದು ದುಡಿಯುವ ವರ್ಗದ ಜನತೆ ಮೇಲೆ ಮತ್ತು ಜಾತ್ಯತೀತ ಪರಂಪರೆಯ ಮೇಲೆ. ಈ ಜಿಲ್ಲೆಯಲ್ಲಿ ಕೂಡಿ ಬದುಕುವ ಪರಂಪರೆ ಏನಿದೆಯೋ ಅದನ್ನು ಸಂಪೂರ್ಣ ನಾಶ ಮಾಡುವ ದಿಕ್ಕಿನಲ್ಲಿ ಇವತ್ತು ಬಿಜೆಪಿ ಷಡ್ಯಂತ್ರ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಪಕ್ಷ ಗುರುತಿಸಿದೆ. ಮತ್ತು ಬಿಜೆಪಿ ಸರ್ಕಾರ, ರಾಜ್ಯ ಮತ್ತು ಕೇಂದ್ರದಲ್ಲಿರುವಂತಹ ಸರ್ಕಾರಗಳು ಹೆಚ್ಚು ಮಾಡ್ತಾ ಇರುವಂತಹ ಬೆಲೆ ಏರಿಕೆಗಳು ಮತ್ತು ಅದರ ಸಂಪೂರ್ಣ ಆರ್ಥಿಕ ದಾಳಿ ಏನಿದಾವೋ ಇದಕ್ಕೆ ನಮ್ಮ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲೆ ಅಪೌಷ್ಟಿಕತೆಯಿಂದ ಮಕ್ಕಳು ನರಳುತ್ತಾ ಇದ್ದಾರೆ. ಆದರೆ ಇವರು ಮೊಟ್ಟೆಯನ್ನ ನಿಲ್ಲಿಸಬೇಕು ಅನ್ನುವಂಥ ಅಜೆಂಡವನ್ನ ಬಹಳ ಮೊದಲೇ ಅವರು ಚರ್ಚೆ ಮಾಡಿಕೊಂಡಿರೋದನ್ನ ನಮ್ಮ ಸಮ್ಮೇಳನ ಗುರುತು ಮಾಡಿದೆ. ಮಾತ್ರ ಅಲ್ಲ, ಎಲ್ಲ ರೀತಿಯ ಆರ್ಥಿಕ ಹೊರೆಯನ್ನ ಇವತ್ತು ನಮ್ಮ ಜಿಲ್ಲೆಯ ಜನತೆಯ ಬೆನ್ನ ಮೇಲೆ ಈ ಬಿಜೆಪಿ ಸರ್ಕಾರ ಹಾಕಿದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಇದರ ವಿರುದ್ಧ ಚಳುವಳಿ ಕಟ್ಟಬೇಕಾಗಿರೋದು ಸಿಪಿಐಎಂ ಪಕ್ಷದ ಜವಾಬ್ದಾರಿ ಅನ್ನೋದನ್ನ ನಾವು ಅದರಲ್ಲಿ ಮನಗಂಡಿದ್ದೀವಿ. ಸೊ ಕಲಬುರಗಿ ಜಿಲ್ಲೆ ಅಂತ ಕೇಳಿದ್ರೆ ಯಾವ ರೀತಿ ತೊಗರಿ ಕಣಜನು ತೊಗರಿಗಾಗಿ ಸಿಪಿಐಎಂ ಪಕ್ಷದ ಸದಸ್ಯರು ಬಹಳ ವಿರೋಚಿತವಾಗಿ ನಿರಂತರ ಕೆಲಸ ಮಾಡ್ತಾ ಬಂದಿರೋದು ದೊಡ್ಡ ಹಿನ್ನೆಲೆ ಕಲಬುರಗಿ ಜಿಲ್ಲೆಗೆ ಆದ. ಒಂದು ಸಂದರ್ಭದಲ್ಲಿ ತೊಗರಿಗೆ ಬೋರ್ಡ್ ಮಾಡಬೇಕು ಮತ್ತು ತೊಗರಿ ಬೆಳೆಗಾರರ ರಕ್ಷಣೆ ಮಾಡಬೇಕು, ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿ ಜೈಲುವಾಸ ಅನುಭವಿಸಿದ ಬಹಳ ದೊಡ್ಡ ಸಂಗಾತಿಗಳು ಸಿಪಿಐಎಂ ಪಕ್ಷದಲ್ಲಿ ಇದ್ದಾರೆ ಇವತ್ತಿಗೂ. ಸೊ ತೊಗರಿಗಾಗಿ, ಕಬ್ಬಿಗಾಗಿ ಮತ್ತಿನ್ನಿತರ ಪ್ರಶ್ನೆಗಳನ್ನು ಎತ್ತುಕೊಂಡು ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟವನ್ನ ಸಂಘಟಿಸಿದ್ದನ್ನ ನಮ್ಮ ಸಮ್ಮೇಳನ ನೆನಪು ಮಾಡಿಕೊಂಡಿದೆ ಮತ್ತು ಹೋರಾಟ ಇನ್ನೂ ತೀವ್ರಗೊಳಿಸಬೇಕು ಅನ್ನೋದನ್ನ ಸಮ್ಮೇಳನ ತೀರ್ಮಾನ ಮಾಡಿದೆ. ಇದೇ ಸಂದರ್ಭದಲ್ಲಿ ಭೂ ಸಮಾವೇಶಗಳನ್ನ ಮಾಡಿದೆ ನಮ್ಮ ಪಕ್ಷದ ನೇತೃತ್ವದಲ್ಲಿ ಮತ್ತು ನಮ್ಮ ಪಕ್ಷದಲ್ಲಿ ಇರುವಂತಹ ಸದಸ್ಯರು ಕೆಲಸ ಮಾಡ್ತಾ ಇರುವಂತಹ ಆಯಾ ರಂಗಗಳಲ್ಲಿ ಭೂ ಸಮಾವೇಶಗಳು, ಕಬ್ಬಿಗಾಗಿ ಸಮಾವೇಶ ಮತ್ತು ಉದ್ಯೋಗ ಖಾತ್ರಿಯನ್ನು ಬಲಪಡಿಸುವ ದಿಕ್ಕಿನಲ್ಲಿ ಕೆಲಸ ಮಾಡಿರೋದು ಇವೆಲ್ಲವೂ ಸಹಿತ ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಆಗಿದೆ. ಸೊ ಇದೇ ಸಂದರ್ಭದಲ್ಲಿ NPR, NRC ಮತ್ತು CAಗೆ ವಿರುದ್ಧ ಬಹಳ ಸಮರಧೀರ ನಾನಾ ರೀತಿಯ ಚಳುವಳಿಗಳು, ಸಮಾವೇಶಗಳು ಮತ್ತು ವರ್ಕ್ಶಾಪ್ಗಳನ್ನ ಜಿಲ್ಲೆಯಲ್ಲಿ ಸಂಘಟಿಸಿದ್ದಾರೆ ನಮ್ಮ ಪಕ್ಷ. ಮಾತ್ರ ಅಲ್ಲ, ಪೀಪಲ್ಸ್ ಫೋರಂ ಅನ್ನುವಂತಹ ಒಂದು ಎಲ್ಲ ಜನತೆಯನ್ನು ಒಳಗೊಂಡಂತ ಅಲ್ಪಸಂಖ್ಯಾತರಿಂದ ಮಹಿಳೆ ಮತ್ತೆಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳನ್ನ ಕ್ರೋಢೀಕರಿಸಿಕೊಂಡು ಒಂದು ಪೀಪಲ್ಸ್ ಫೋರಂ ಅಂತ ಮಾಡಿ ಲಕ್ಷಗಟ್ಟಲೆ ಜನರನ್ನ ಕಲಬುರಗಿ ನಗರದಲ್ಲಿ ಸೇರಿಸಿ ಬಹಳ ದೊಡ್ಡ ಜಾಗೃತಿಯನ್ನು ಉಂಟು ಮಾಡಿದಂತ ಕೆಲಸ ನಮ್ಮ ಪಕ್ಷದ. ಅದಕ್ಕಾಗಿ ಒಂದು ಶ್ರಮಿಸಿದೆ, ನೇತೃತ್ವ ಕೊಟ್ಟಿದೆ. ಮಾತ್ರ ಅಲ್ಲ, ಜಿಲ್ಲೆಯಾದ್ಯಂತ ಮುಸ್ಲಿಮೇತರ ಸಮುದಾಯದ ಮಧ್ಯದಲ್ಲಿ CAA, NPR, NRC ಇದು ಮುಸ್ಲಿಮರನ್ನ ಗುರಿಯಾಗಿ ಮಾತ್ರ ಅಲ್ಲ, ಭಾರತ ದೇಶದ ಸಂವಿಧಾನದ ನಾಶಕ್ಕಾಗಿ ಅದು ಗುರಿಯನ್ನ ಇಟ್ಕೊಂಡು ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ. ನಾವಿದನ್ನ ಹಿಮ್ಮೆಟ್ಟಿಸಲೇಬೇಕು. ಭಾರತದ ಭ್ರಾತೃತ್ವ ಪರಂಪರೆಯನ್ನ ಮತ್ತು ಭಾರತದಲ್ಲಿ ಜನತೆಯ ಬದುಕನ್ನೇ ವಿಘಟನೆ ಮಾಡುವ ದಿಕ್ಕಿನಲ್ಲಿ, ಒಡೆದು ಆಳುವ ದಿಕ್ಕಿನಲ್ಲಿ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮತ ಹಾಕುವ ಹಕ್ಕಿನಿಂದಲೂ ವಂಚಿತ ಮಾಡುವ ದಿಕ್ಕಿನಲ್ಲಿ NPR, NRC, CAಯನ್ನು ತರ್ತಾ ಇದ್ದಾರೆ ಇವರು. ಇದನ್ನು ನಾವು ಹಿಮ್ಮೆಟ್ಟಿಸಬೇಕು. ಇದು ಕೇವಲ ಅಲ್ಪಸಂಖ್ಯಾತರ ಪ್ರಶ್ನೆ ಅಲ್ಲ, ಸಂಪೂರ್ಣ ಭಾರತದ ಪ್ರಶ್ನೆ ಇದು ಅನ್ನುವ ವಿಷಯವನ್ನ ಎತ್ತುಕೊಂಡು ಕೆಲಸ ಮಾಡಿದ್ದನ್ನ ನಮ್ಮ ಸಮ್ಮೇಳನ ನೆನಪು ಮಾಡಿಕೊಳ್ತು ಮತ್ತು ಇದಕ್ಕಾಗಿ ನಿರಂತರ ಶ್ರಮಿಸಬೇಕು ಅಂತ ಅನ್ನೋದನ್ನ ಸಮ್ಮೇಳನದಲ್ಲಿ ತೀರ್ಮಾನ ಆಯಿತು. ಆದ್ಮೇಲೆ ಇದೇ ಸಂದರ್ಭದಲ್ಲಿ ದಲಿತ ಹಕ್ಕುಗಳ ಸಮಿತಿ, ಮಹಿಳಾ ರಂಗ, ಕಾರ್ಮಿಕ ರಂಗ ಮತ್ತು ಕೃಷಿ ಕೂಲಿ ಕಾರ್ಮಿಕ ರಂಗ ಇವರೆಲ್ಲರೂ ಸಹಿತ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದನ್ನ ಸಮ್ಮೇಳನದಲ್ಲಿ ಚರ್ಚೆ ಆಯಿತು. ಇದೇ ಸಂದರ್ಭದಲ್ಲಿ ಸಮ್ಮೇಳನದಲ್ಲಿ ಇನ್ನೊಂದು ಪ್ರಮುಖವಾದ ಅಂಶವು ಚರ್ಚೆ ಆಯಿತು, ಅದು ಕೊರೋನಾ. ನಿಮ್ಗೆಲ್ಲರಿಗೂ ಗೊತ್ತು, ಕೊರೋನಾ ಹೆಸರಿನಲ್ಲಿ ಲಾಕ್ಡೌನ್ ತಂದರು, ಅವೈಜ್ಞಾನಿಕವಾದ ಲಾಕ್ಡೌನ್, ಯಾವುದೇ ಪೂರ್ವ ತಯಾರಿ ಇಲ್ಲದಂತ ಲಾಕ್ಡೌನ್. ಕಲಬುರಗಿ ಜಿಲ್ಲೆಯ ಮೇಲೆ ಇದರದ್ದು ಬಹಳ ದೊಡ್ಡ ದುಷ್ಪರಿಣಾಮ ಆಗಿರೋದನ್ನ ಗಮನಿಸಿದ್ದೀವಿ ನಾವು. ಸೊ ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷ ಜನತೆಯ ಹಕ್ಕುಗಳನ್ನು ಎತ್ತುಕೊಂಡು ಜನತೆಗೆ ಕೊರೋನಾದಿಂದ ರಕ್ಷಣೆಯನ್ನ ಕೊಡಬೇಕು. ಈ ವೈರಸ್ ಅನ್ನು ಮುಂದಿಟ್ಟುಕೊಂಡು ಜನತೆಗೆ ಭಯಭೀತರನ್ನಾಗಿ ಮಾಡಬಾರ್ದು. ಅವರ ಆರೋಗ್ಯ ರಕ್ಷಣೆಗಾಗಿ ಮತ್ತು ಅವರ ಆರ್ಥಿಕ ಭದ್ರತೆಗಾಗಿ, ಜನತೆಯ ಎಲ್ಲ ರೀತಿಯ ರಕ್ಷಣೆಗಾಗಿ ಸರ್ಕಾರ ಮುಂದಾಗಬೇಕು ಅಂತನ್ನುವ ದಿಕ್ಕಿನಲ್ಲಿ ಸಿಪಿಐಎಂ ಪಕ್ಷ ಅನೇಕ ಚಳುವಳಿಗಳನ್ನ, ಅದು ಕೊರೋನಾ ನಿಯಮಗಳನ್ನ ಪಾಲಿಸ್ತಾನೆ ಸಂಘಟಿಸಿರೋದನ್ನ ನಾವು ಈ ಸಂದರ್ಭದಲ್ಲಿ
ನೆನಪು ಮಾಡಿಕೊಂಡರು. ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೆವು, ನಮ್ಮ ತೆರಿಗೆ ರಹಿತ ಕುಟುಂಬಗಳಿಗೆ 10,000 ರೂಪಾಯಿ ಅವರ ಅಕೌಂಟಿಗೆ ಹಾಕಬೇಕು, ಉಚಿತವಾದ ಪೌಷ್ಟಿಕಯುಕ್ತವಾದಂಥ ಆಹಾರವನ್ನು ಅವರಿಗೆ ಕೊಡಬೇಕು ಅನ್ನುವ ಹಕ್ಕೊತ್ತಾಯಿಗಳನ್ನು ಇಟ್ಟುಕೊಂಡು CPIM ಪಕ್ಷ ಕೊರೋನಾ ಸಂದರ್ಭದಲ್ಲೂ ಬೀದಿ ಹೋರಾಟವನ್ನು ಸಂಘಟಿಸಿದೆ. ಅಂತರವನ್ನು ಕಾಯ್ಕೊಂಡೆ ಕೊರೋನಾ ನಿಯಮಗಳನ್ನು ಪಾಲಿಸಿಯೇ ನಾವು ಚಳುವಳಿಯನ್ನು ಸಂಘಟಿಸಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ CPIM ಪಕ್ಷ ಸಮ್ಮೇಳನದ ಈ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ಚರ್ಚೆ ಮಾಡುವಾಗಲೇ ಅದು ನಮ್ಮ ಚಳುವಳಿಗಳು ಸಾಕಾಗೋದಿಲ್ಲ, ನಮ್ಮ ಪಕ್ಷದ ರಾಜಕೀಯ ಶಕ್ತಿಯನ್ನ ಹೆಚ್ಚು ಮಾಡ್ತಾ, ಸಂಘಟನಾ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಮತ್ತು ರಾಜಕೀಯ ತಿಳುವಳಿಕೆಯನ್ನ ಇನ್ನೂ ಹೆಚ್ಚೆಚ್ಚುಗೊಳಿಸ್ತಾ ನಾವು ಇನ್ನಷ್ಟು ಹೆಚ್ಚು ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತನ್ನುವ ಅಂಶ ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಆಯಿತು. ಬಂಧುಗಳೇ, ಈ ಸಂದರ್ಭದಲ್ಲಿ ಕಲಬುರಗಿ ಮಹಾನಗರದಲ್ಲಿ ಒಂದು ಬೃಹತ್ತಾದಂಥ ಮೆರವಣಿಗೆಯನ್ನ ನಡೆಸಿತು. ಬೃಹತ್ತಾದ ಮೆರವಣಿಗೆ, ಖಂಡಿತ ಅದೊಂದು ಐತಿಹಾಸಿಕವಾದಂಥ ಮೆರವಣಿಗೆ ಆಗಿತ್ತು. ಸಾವಿರ ಗಟ್ಟಲೆ ಜನ ಕೆಂಬಾವುಟವನ್ನ ಕೈಯಲ್ಲಿ ಹಿಡಿದು ಕಲಬುರಗಿಯ ಬೀದಿಯ ಮೇಲೆ ನಡೆದು ಬಂದರು. ಅವರ ಬೆವರಿನ ಪಾದಗಳು ಕಲಬುರಗಿಯ ನೆಲಕ್ಕೆ ಶ್ರಮಿಕ ಲೋಕದ ಸಂಕಟನವನ್ನ ಬರೆದಿದ್ದನ್ನ ನಮಗೆ ಮರೀಲಿಕ್ಕಾಗೋದಿಲ್ಲ. ಶ್ರಮಿಕ ಲೋಕದ ಆ ಜನ ತಮ್ಮ ಕೈಯಲ್ಲಿ ಡೋಲನ್ನ ಹಿಡ್ಕೊಂಡು, ತಮ್ಮ ಕೈಯಲ್ಲಿ ಕೋಲುಗಳನ್ನ ಹಿಡ್ಕೊಂಡು, ಡೊಳ್ಳನ್ನ ಹಿಡ್ಕೊಂಡು, ಬಾಜಾ ಭಜಂತ್ರಿಗಳನ್ನ ಹಿಡ್ಕೊಂಡು, ಬಾವುಟವನ್ನ ಹಿಡ್ಕೊಂಡು ರಸ್ತೆಗಿಳಿದ್ರು. ಅವರು ತಮ್ಮ ಶ್ರಮಿಕ ವಾದ್ಯಗಳನ್ನ ಬಾರಿಸ್ತಾ, ಆ ವಾದ್ಯಗಳ ಮೂಲಕ ಕಲಬುರಗಿ ನಗರದ ಜನತೆಗೆ ಶ್ರಮಿಕ ಲೋಕ, ಈ ಲೋಕ ಕಟ್ಟಿದ ಜನತೆ ಇದು, ಈ ಜನತೆಯ ಹಕ್ಕುಗಳಿಗಾಗಿ ಎಲ್ಲರೂ ಚಿಂತಿಸುವ ಅವಶ್ಯಕತೆ ಇದೆ ಅನ್ನೋದನ್ನ ಎತ್ತರದ ಕಂಠದಿಂದ ಹೇಳ್ತಾ ಅವರು ಬಂದರು. ನಮ್ಮ ಮಹಿಳೆಯರು ಕೋಲಾಟ ಹಾಕಿದ್ರು ಮತ್ತು ನಮ್ಮ ಮಹಿಳೆಯರು ಲಾಠಿಗಳನ್ನ ತಿರುವುತ್ತಾ, ಬಡಿಗೆಯನ್ನ ತಿರುವುತ್ತಾ ಅವರು ರಸ್ತೆ ಮೇಲಿಂದ ನಡೆದು ಬಂದರು. ನೂರಾರು ಹಲಿಗೆಗಳು, ತಮಟೆಗಳು ಬಾರಿಸ್ತಾ ಬಂದರು. ಸಾವಿರ ಗಟ್ಟಲೆ ಜನರ ಈ ಮೆರವಣಿಗೆಗೆ CPIM ಪಕ್ಷದ ನಾಯಕರು ನೇತೃತ್ವವನ್ನು ಕೊಟ್ಟರು. ಕೇಂದ್ರದಿಂದ ಬಂದಂತ ನಮ್ಮ ಪಾಲಿಟ್ ಬ್ಯೂರೋ ಸದಸ್ಯರಾದಂಥ ಕಾಮ್ರೇಡ್ MEABB ಅವರು ಈ ಸಮ್ಮೇಳನದ ಮೆರವಣಿಗೆಯ ಅವರು ನೇತೃತ್ವದಲ್ಲಿ ಇದ್ರು. ಜೊತೆಗೆ ರಾಜ್ಯ ಸಮಿತಿಯ ಮುಖಂಡರು, ಜಿಲ್ಲಾ ಸಮಿತಿಯ ಮುಖಂಡರು ಮತ್ತು ಪಕ್ಷದ ಎಲ್ಲ ಸದಸ್ಯರುಗಳು ನಮ್ಮ ಈ ಮೆರವಣಿಗೆಯ ನೇತೃತ್ವವನ್ನ ತಗೊಂಡ್ರು. ಸೊ ಬಹಿರಂಗ ಸಭೆ, ಬೃಹತ್ತಾದ ಬಹಿರಂಗ ಸಭೆಯಲ್ಲಿ MEABB ಅವರು, ಕಾಮ್ರೇಡ್ MEABB, ಕಾಮ್ರೇಡ್ ವರಲಕ್ಷ್ಮಿ, ಕಾಮ್ರೇಡ್ ನಿತ್ಯಾನಂದ ಸ್ವಾಮಿ ಮತ್ತು ಅನೇಕ ಜನ ಮೆರವಣಿಗೆ ಬಹಿರಂಗ ಸಭೆಯಲ್ಲಿ ಮಾತನಾಡುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಭಾರತದ ಸೌಹಾರ್ದ ಪರಂಪರೆಯ ರಕ್ಷಣೆ ನಮ್ಮ ಹೊಣೆ. ಭಾರತದ ದುಡಿಯುವ ಜನತೆಯ ಅನ್ನವನ್ನ ಕಸ್ಕೊಳ್ಳುವಂತ ಕೇಂದ್ರ ಸರ್ಕಾರದ ಏನು ಜನವಿರೋಧಿ ನೀತಿ ಇದನ್ನು ಇದನ್ನ ಧಿಕ್ಕರಿಸಬೇಕಾದದ್ದು ಮತ್ತು ಅದಕ್ಕಾಗಿ ಚಳವಳಿ ಸಂಘಟಿಸಬೇಕಾದ ನಮ್ಮ ಜವಾಬ್ದಾರಿಯನ್ನ ಎತ್ತಿ ಹೇಳಿದ್ರು. ಕಾರ್ಪೊರೇಟ್ಗಳ ಜೊತೆಗೆ ಕೈ ಸೇರಿಸಿ ಭಾರತ ದೇಶದಲ್ಲಿ ಫ್ಯಾಸಿಸಂ ಅನ್ನ ತರ್ತಾ ಇರುವಂತಹ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ, RSSನ ಅಣತಿಯಂತೆ ನಡೀತಾ ಇರುವಂತಹ ಅದರ ನೀತಿಗಳನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಬಹಿರಂಗ ಸಭೆಯಲ್ಲಿ ನಮ್ಮ ಸಂಗಾತಿಗಳು ಮಾತನಾಡಿದ್ರು. ಸೊ ಅನೇಕ ವಿಷಯಗಳನ್ನ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಬಹಿರಂಗ ಸಭೆ ನಡೆದು ನಂತರ ನಮ್ಮ ಅಧಿವೇಶನ ಪ್ರಾರಂಭವಾಯಿತು. ಅಧಿವೇಶನದಲ್ಲಿ ಅನೇಕ ಸಂಗತಿಗಳು ಅಲ್ಲಿ ಚರ್ಚೆ ಆದವು. ಆ ಎಲ್ಲ ಸಂಗತಿಗಳು ಚರ್ಚೆ ಆಗುವುದರ ಜೊತೆಗೇನೆ ರಾಜಕೀಯ ಅಂಶಗಳನ್ನ ನಾವಲ್ಲಿ ಪ್ರಧಾನವಾಗಿ ಚರ್ಚೆ ಮಾಡಿದ್ದೆವು. ಇಲ್ಲಿವರೆಗೆ ಆಯ್ಕೆಯಾಗಿ ಬಂದಂತಹ ಕಲಬುರಗಿ ಜಿಲ್ಲೆಯಲ್ಲಿ MP ಮತ್ತು MLAಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನ ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಯ್ತು. ಅಲ್ಲಿ ನಾವು ಚರ್ಚೆ ಮಾಡಿದೆವು. ಜನತೆಯ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಾರ್ದೇನೆ ಮತ್ತು ಜನತೆಯ ಕೈಗೆ ಕೆಲಸವನ್ನ ಕೊಡಲಾರ್ದೇನೆ, ಜನತೆಯ ನಾಗರಿಕ ಹಕ್ಕುಗಳನ್ನ ರಕ್ಷಣೆ ಮಾಡಲಾರ್ದೇನೆ ಕೇವಲ ಮೇಲ್ಪದರಿನಿಂದ ಕಣ್ಣೊರೆಸುವ ತಂತ್ರದ ಭಾಗವಾಗಿ ಮಾತ್ರ ಕೆಲಸ ಮಾಡ್ತಾ ಇರುವಂತ ಈ ಶಾಸಕ ಮತ್ತು ಸಂಸದರ ನೀತಿಗಳಿದಾವಲ್ಲ, ಸೊ ಇದನ್ನ ನಮ್ಮಲ್ಲಿ ಬಹುದೊಡ್ಡ ಟೀಕೆಗೆ ಒಳಗಾಗಿದ್ದನ್ನ ನಮ್ಮ ಗಮನಿಸಕ್ಕೆ ಸಾಧ್ಯ ಆಗಬೇಕು. ಅದರ ಜೊತೆಗೇನೆ ಎಸ್ಪೆಷಲಿ ಗುಲ್ಬರ್ಗಾ ನಗರದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರುವಂತಹ ದಾಳಿಯನ್ನ ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಆಯಿತು. ದಲಿತ ದಮನಿತ ಮಹಿಳೆಯರ ಮೇಲೆ ಹೆಚ್ಚುತ್ತಾ ಇರುವಂತಹ ದೌರ್ಜನ್ಯ ಅತ್ಯಂತ ಚಿಂತಾಜನಕ ರೀತಿಯಲ್ಲಿ ಹೆಚ್ಚುತ್ತಿರೋದನ್ನ ನಮ್ಮ ಸಮ್ಮೇಳನ ಗುರುತಿಸಿತು. ಇದನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ನಾವು ದಲಿತ ದಮನಿತ ಮಹಿಳೆ ಇವರೆಲ್ಲರ ಅಲ್ಪಸಂಖ್ಯಾತ ಇವರೆಲ್ಲರ ಮಧ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುವ ಅವಶ್ಯಕತೆಯನ್ನ ನಮ್ಮ ಪಕ್ಷ
ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಯಾವತ್ತಿನಿಂದ ಜಾರಿ ಮಾಡಿತು ಅವತ್ತಿನಿಂದ ಗೋರಕ್ಷಣೆಯ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಆರ್ಥಿಕ ಆದಾಯದ ಮೇಲೆ ಮತ್ತು ದೈಹಿಕವಾಗಿಯೂ ಅವರ ಮೇಲೆ ದಾಳಿ ಮಾಡ್ತಾ ಇರುವಂತ ಅನೇಕ ಷಡ್ಯಂತ್ರಗಳನ್ನ ಕಲಬುರಗಿಯಲ್ಲೂ ಹಣಕ್ಕೆ ಹಾಕ್ತಾ ಇರುವುದನ್ನ ನಮ್ಮ ಪಕ್ಷ ಗುರುತಿಸಿತು. ಕರಾವಳಿ ಪ್ರದೇಶದಲ್ಲಿ ದೈಹಿಕವಾಗಿ ದಾಳಿ ಮಾಡ್ತಾ ಇರುವಂತ ಅನೇಕ ಪ್ರಸಂಗಗಳನ್ನ ನಾವು ನೋಡಿದ್ದೀವಿ. ಗೋರಕ್ಷಣೆಯ ಹೆಸರಿನಲ್ಲಿ ಗೋಭಕ್ಷಕರು ಮತ್ತು ಇಡೀ ಅಲ್ಪಸಂಖ್ಯಾತ ವಿರೋಧಿಯಾದಂತಹ ಒಂದು ಕೋಮುವಾದಿ ಭಾವನೆಯನ್ನ ಸಮಾಜದಲ್ಲಿ ಹುಟ್ಟಾಕಿ ಸಮಾಜವನ್ನ ವಿಂಗಡಿಸಲಿಕ್ಕೆ ಬೇಕಾದ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೋ ಕರಾವಳಿ ಪ್ರದೇಶದಲ್ಲಿ, ಅದೇ ರೀತಿ ಕಲಬುರಗಿಯಲ್ಲಿಯೂ ಅದರ ಲಕ್ಷಣಗಳು ಗೋಚರಿಸ್ತಾ ಇರೋದನ್ನ ನಮ್ಮ ಸಮ್ಮೇಳನ ಗುರುತು ಮಾಡಿದೆ. ಹಾಗಾಗಿ ಅದರ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅದರಲ್ಲೂ ಖುರೇಶಿ ಸಮುದಾಯದ ಮೇಲೆ ಹೆಚ್ಚುತ್ತಾ ಇರುವಂತಹ ಒತ್ತಡಗಳ ಬಗ್ಗೆ ಯಾವ ಶಾಸಕರು ಚಕಾರ ಶಬ್ದ ಎತ್ತದೇ ಇರೋದನ್ನ ನಾವು ಗಮನಿಸಿದ್ದೇವೆ. ಅಲ್ಪಸಂಖ್ಯಾತ ಸಮುದಾಯದಿಂದ ಚುನಾವಣೆಯಲ್ಲಿ ಗೆದ್ದು ಹೋದಂತ ಶಾಸಕರಿದ್ದಾರೆ ಮತ್ತು ದಲಿತ ಸಮುದಾಯದಿಂದ ಆಯ್ಕೆಯಾದವರು ಇದ್ದಾರೆ, ಬೇರೆ ಬೇರೆಯವರೆಲ್ಲ ಇದ್ದಾರೆ. ಆದರೆ ಅವ್ರು ಯಾರಿಗೂ ಸಹಿತ ಖುರೇಶಿ ಸಮುದಾಯ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಇವತ್ತಿಗೂ ಅವರು ಗಮನ ಹರಿಸ್ತಾ ಇಲ್ಲ. ದಲಿತ ಸಮುದಾಯದ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಅವರು ಸಿದ್ಧ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಅಪೌಷ್ಟಿಕತೆ ಹೆಚ್ಚುತ್ತಾ ಇರೋದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಇಲ್ಲ. ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಅನ್ನೋದನ್ನ ಜಾರಿ ಮಾಡ್ತೀವಿ ನಾವು ಹಠ ಹಿಡಿದು. ಇದು ಒಂದೇ ಕಾಯ್ದೆ ಎಡಪಕ್ಷಗಳು, ಅದರಲ್ಲೂ ಸಿಪಿಐಎಂ ಪಕ್ಷ ಹೆಚ್ಚು ಮುತುವರ್ಜಿಯಿಂದ ಈ ಕಾಯ್ದೆ ಬರಲಿಕ್ಕಾಗಿ ಏನು ಕೆಲಸ ಮಾಡಿತ್ತು, ಎಡಪಕ್ಷಗಳು ಕೆಲಸ ಮಾಡಿದ್ವು. ಸೊ ಆ ಕಾಯ್ದೆಯನ್ನ ತಳಹಂತದಲ್ಲಿ ಜಾರಿ ಮಾಡಲಿಕ್ಕಾಗಿ ಮತ್ತೆ ಸಿಪಿಐಎಂ ಪಕ್ಷವೇ ಕೆಲಸ ಮಾಡ್ತಾ ಇದೆ, ಎಡಪಕ್ಷಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಉಳಿದ ಬೂರ್ಜ್ವಾ ಪಕ್ಷಗಳೇನಿದಾವು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್, ಇವುಗಳೆಲ್ಲವೂ ಸಹಿತ ಇವರು ಯಾರೂ ಈ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ನಾವು ಜಾರಿ ಮಾಡಿಸ್ತೀವಿ, ಜನತೆ ಕೈಗೆ ಕೆಲಸ ಕೊಡಿಸ್ತೀವಿ, ಜನತೆಗೆ ಹಣ ಸಿಗುವಂಗೆ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಅವರು ಆಡ್ಲಿಕ್ಕೆ ಸಿದ್ಧ ಇಲ್ಲ. ಸೊ ಈ ಅನೇಕ ಪ್ರಶ್ನೆಗಳಿದಾವ. ಯಾರಿಗೂ ಸಹಿತ ಈ ಕಾರ್ಮಿಕರ ಬಾಜಾರ್ಗಳು ಏನಿದಾವು, ಕಾರ್ಮಿಕರೇನು ತಮ್ಮ ಶ್ರಮವನ್ನ ಮಾರಾಟಕ್ಕಿಟ್ಟು ಕೆಲಸ ಕೊಡ್ರಿ ಅಂತೇನು ಹೇಳ್ತಾ ಇದ್ದಾರೋ ಅಂತ ಸರ್ಕಾರಗಳ ಬಗ್ಗೆ ಮಾತಾಡಲಿಕ್ಕೆ ಯಾರು ಸಹಿತ ಸಿದ್ಧ ಇಲ್ಲ. ಈ ಜಿಲ್ಲೆಯಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿರುವಂತಹ ಶ್ರಮಿಕ ವರ್ಗದ ಜನತೆಯ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷ ಬಹಳ ಸ್ಪಷ್ಟವಾಗಿ ತನ್ನ ಜವಾಬ್ದಾರಿಯನ್ನ ಅದು ಅಲ್ಲಿ ಚರ್ಚೆ ಮಾಡಿದೆ. ತನ್ನ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕಾಗಿ ಅದು ತನ್ನನ್ನು ತಾನು ಸಿದ್ಧಗೊಳಿಸಿಕೊಂಡಿದೆ. ಸಮ್ಮೇಳನದಲ್ಲಿ ಇತ್ತೀಚೆಗೆ ಕಾರ್ಪೊರೇಷನ್ ಚುನಾವಣೆಗಳನ್ನು ನಡೆದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯ್ಕೆಯಾಗಿ ಹೋದಂತ ಸಿಪಿಐಎಂ ಪಕ್ಷ 3 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಮತ್ತು ನಾಗರಿಕ ಪ್ರಶ್ನೆಗಳ ಬಗ್ಗೆ ಅದು ಜನತೆ ಮಧ್ಯದಲ್ಲಿ ಚರ್ಚೆಯನ್ನ ಉಂಟು ಮಾಡಿತ್ತು. ಅಲ್ಪಸಂಖ್ಯಾತ ಸಮುದಾಯದ ಮಧ್ಯದಲ್ಲಿ ಅದು ಸ್ಪರ್ಧೆ ಮಾಡಿತ್ತು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಅದು 3 ಪ್ರದೇಶಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಸಹಿತ ಸಿಪಿಐಎಂ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಲ್ಲಿ ಸ್ಪರ್ಧೆಯನ್ನ ಮಾಡಿ ಆಯ್ಕೆಯಾಗಿದ್ದು ನಮ್ಮ ಸಮ್ಮೇಳನ ಅಲ್ಲಿ ಮಾತಾಡಿತ್ತು. ಸೊ ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನ ಅಲ್ಲಿ ಅದು ಚರ್ಚೆ ಮಾಡಿ ನಿರ್ವಹಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಜಿಲ್ಲೆಯಲ್ಲಿ ಹರಿಸ್ತಾ ಇರುವಂತಹ ಕೋಮುವಾದವನ್ನ ಹಿಮ್ಮೆಟ್ಟಿಸುವ ತನ್ನ ಹೊಣೆಗಾರಿಕೆಯನ್ನ ಸಮ್ಮೇಳನದಲ್ಲಿ ನಾವು ಮಾತಾಡಿದ್ದೇವೆ. ಮತ್ತು ಈ ಬೂರ್ಜ್ವಾ ಪಕ್ಷಗಳು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ಮೇಲೂ ಸಹಿತ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ತಮ್ಮ ಸಮಿತಿಗಳನ್ನ ನಡೆಸಲಾರದೆ, ಜನತೆಯ ಆರ್ಥಿಕ ಮತ್ತು ಸಾಮಾಜಿಕ ಪ್ರಶ್ನೆಗಳಿಗೆ ಸ್ಪಂದಿಸಲಾರದೆ ಅತ್ಯಂತ ಬೇಜವಾಬ್ದಾರಿಯಿಂದ ಕೇವಲ ಸಂಪತ್ತಿನ ಮೇಲೆ ತಮ್ಮ ದೃಷ್ಟಿಯನ್ನ ಕೇಂದ್ರೀಕರಿಸಿಕೊಂಡು ಕೆಲಸ ಮಾಡ್ತಾ ಇರುವುದನ್ನ ಸಿಪಿಐಎಂ ಪಕ್ಷ ಮಾತಾಡಿತು. ಇಂತಹ ಸಂದರ್ಭದಲ್ಲಿ ನಾವು ಸಮ್ಮೇಳನದಲ್ಲಿ ಕೆಲವು ನಿರ್ಣಯಗಳನ್ನ ಕೈಗೊಂಡೆವು. ಅದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಕಾಯ್ದೆ 200 ದಿನಕ್ಕೆ ವಿಸ್ತರಿಸಬೇಕು, 600 ರೂಪಾಯಿ ಕೂಲಿಯನ್ನ ಕೊಡಬೇಕು ಮತ್ತು ನಗರಕ್ಕೆ ಉದ್ಯೋಗ ಖಾತ್ರಿ ಕಾಯ್ದೆ ವಿಸ್ತರಿಸಬೇಕು. ಇದರ ಜೊತೆಗೆ ಯಾವ ರೀತಿ ಕೇರಳದಲ್ಲಿ ಎಡಪಕ್ಷದ ನೇತೃತ್ವದ ಸರ್ಕಾರ, ಪಿಣರಾಯಿ ವಿಜಯನ್ ಅವರ ಸರ್ಕಾರ ಏನಿದೆನೋ ಆ ಸರ್ಕಾರ
ಉದ್ಯೋಗ ಖಾತ್ರಿ ಕಾಯ್ದೆಯ ಮೂಲಕ ಅನೇಕ ಪ್ರಶ್ನೆಗಳನ್ನು ಕೈಗೆತ್ತಿಕೊಂಡು ಜನತೆಗೆ ಕೆಲಸವನ್ನ ಒದಗಿಸಿದ್ರು ಮತ್ತು ಅವರಿಗೆ ಆರ್ಥಿಕ ಆದಾಯ ಬರುವ ರೀತಿಯಲ್ಲಿ ಮಾಡಿದ್ರು. ಸೊ ಕರ್ನಾಟಕ ರಾಜ್ಯದಲ್ಲೂ ಸರ್ಕಾರ ಈ ದಿಕ್ಕಲ್ಲಿ ಕೆಲಸ ಮಾಡಬೇಕು, ಎಡಪಕ್ಷದ ಮಾದರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಆಗ್ರಹಿಸಿದೆವು. ಮತ್ತು ದಲಿತ, ದಮನಿತ, ಅಲ್ಪಸಂಖ್ಯಾತ, ದೇವದಾಸಿ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಕೆಲಸ ಮಾಡಲಿಕ್ಕಾಗಿ ಸಿಪಿಐಎಂ ಪಕ್ಷ ನಿರ್ಣಯ ತೆಗೆದುಕೊಂಡಿದೆ. ಕಲಬುರಗಿ ನಗರದಲ್ಲಿ ನೀರಿನ ಖಾಸೀಕರಣ ಮಾಡ್ತಾ ಇದ್ದಾರೆ. ನೀರನ್ನು ಇವತ್ತು ಮಾರಾಟಕ್ಕಿಟ್ಟಿದ್ದಾರೆ. ಸೊ ಈ ನೀರು ಮಾರಾಟಕ್ಕಿಟ್ಟಿರೋದನ್ನ ಮತ್ತು ನೀರಿನ ಖಾಸೀಕರಣವನ್ನ ಇವತ್ತು ವಿರೋಧಿಸಿ ಚಳುವಳಿಯನ್ನು ಸಂಘಟಿಸಬೇಕು. ಟ್ಯಾಕ್ಸ್ ರಹಿತವಾಗಿ ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಆಗ್ರಹ ಮಾಡಿ ಚಳುವಳಿಯನ್ನು ಕಟ್ಟಬೇಕು ಅಂತ ಆಯಿತು. ಜೊತೆಗೆ ವಿದ್ಯಾರ್ಥಿ, ಯುವಜನ, ಸಾಂಸ್ಕೃತಿಕ ಮತ್ತು ವಿಜ್ಞಾನದ ಚಳುವಳಿ ಆದ್ಯತೆಯಾಗಿ ಪರಿಗಣಿಸಬೇಕು ಅಂತ ನಮ್ಮ ಸಮ್ಮೇಳನ ನಿರ್ಣಯ ಕೈಗೊಂಡಿತು. ರೈತರ ಆಂದೋಲನ, ಕಾರ್ಮಿಕರ ಆಂದೋಲನವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ನಾವು ಚಳುವಳಿಯನ್ನು ಸಂಘಟಿಸಬೇಕು ಅಂತ ಆಯಿತು. ಮತ್ತು ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿಯೇ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಏನು ತಂದಿದ್ದಾರೋ, ಭೂ ಸುಧಾರಣೆ ಕಾಯ್ದೆ ಏನು ತಂದಿದ್ದಾರೋ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನ ಏನು ಜಾರಿ ಮಾಡ್ತಾ ಇದ್ದಾರೋ, ಈ ಮೂರು ಸಹಿತ ರದ್ದು ಮಾಡಬೇಕು ಅಂತನ್ನೋದನ್ನ ನಾವು ಆಗ್ರಹ ಮಾಡಿದ್ದೆವು. ಸೊ ಸಮ್ಮೇಳನದ ಸಂದರ್ಭದಲ್ಲಿ ಈ ಎಲ್ಲ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡ್ತಾ ಬಂದಂತ ಎಲ್ಲ ಪ್ರತಿನಿಧಿಗಳು ಈ ಎಲ್ಲ ಪ್ರಶ್ನೆಗಳ ಮೇಲೆ ಅವರು ಚರ್ಚೆ ಮಾಡಿ ತಮ್ಮ ಸಲಹೆಯನ್ನ ಕೊಟ್ಟರು. ಅವರ ಸಲಹೆಯನ್ನ ಆಧರಿಸಿ ಮುಂದಿನ 3 ವರ್ಷಕ್ಕೆ ಬೇಕಾದಂತ ಕಾರ್ಯಯೋಜನೆಯನ್ನ ಸಮ್ಮೇಳನದಲ್ಲೇ ತೀರ್ಮಾನ ಮಾಡಲಾಯಿತು. ರಾಜ್ಯ ಸಮ್ಮೇಳನಕ್ಕೆ ಬೇಕಾದಂತ ಪ್ರತಿನಿಧಿಗಳನ್ನು ಸಹ ಆಯ್ಕೆ ಮಾಡಿತ್ತು. ಆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದಂತ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನಾಗಿ ಆಯ್ಕೆಯಾಗಿ ಹೋಗ್ತಾರೋ ಅವರು ರಾಜ್ಯ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ನಮ್ಮ ಜಿಲ್ಲೆಯ ಈ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿಯೂ ಮಂಡಿಸಿ ರಾಜ್ಯ ಸಮ್ಮೇಳನಕ್ಕೆ ಬಂದಂತ ಉಳಿದ ಪ್ರತಿನಿಧಿಗಳು ಸಹ ಪ್ರತಿ ಜಿಲ್ಲೆಯ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಏನು ಪ್ರಶ್ನೆಗಳು ಬರ್ತವೋ, ಮಾಹಿತಿಗಳು ಬರ್ತವೋ ಅದರ ಮೇಲೂ ಸಹಿತ ರಾಜ್ಯದ ಇನ್ನಿತರ ಜಿಲ್ಲೆಗಳಿಂದ ಬಂದಂತ ಪ್ರತಿನಿಧಿಗಳು ಮಾತಾಡ್ತಾರೆ. ಅದು ಒಂದು ಕರಡು ವರದಿ ಸಿದ್ಧ ಆಗಿ ಈಗಾಗಲೇ ತಳಹಂತದ ನಮ್ಮ ಪ್ರತಿನಿಧಿಗಳು ಅದರ ಬಗ್ಗೆ ಮನನ ಮಾಡಿಕೊಂಡಿರ್ತಾರೆ. ಸೊ ರಾಜ್ಯ ಸಮ್ಮೇಳನದಲ್ಲಿ ಮಂಡಿಸುವಂತ ಕರಡು ವರದಿ ಮೇಲೆ ಇಡೀ ಸಮ್ಮೇಳನಕ್ಕೆ ಪ್ರತಿನಿಧಿಗಳಾಗಿ ಬಂದಂತವರು ಎಲ್ಲರೂ ಅದರ ಬಗ್ಗೆ ಗುಂಪು ಚರ್ಚೆ ಮಾಡ್ತಾರೆ. ಅಲ್ಲಿ ಅಕ್ಷರಸ್ಥ ಅನಕ್ಷರಸ್ಥರ ಪ್ರಶ್ನೆ ಇಲ್ಲ. ಅಲ್ಲಿ ಪ್ರತಿನಿಧಿಯಾಗಿ ಬಂದಂತ ಸಿಪಿಐಎಂ ಪಕ್ಷದ ಸದಸ್ಯರು, ಪ್ರತಿನಿಧಿಗಳು ಎಲ್ಲರೂ ಸಹಿತ ಅಲ್ಲಿ ಓದ್ತಾರೆ ಮತ್ತು ಓದುವುದನ್ನ ಕೇಳಿಸ್ಕೊಳ್ತಾರೆ ಮತ್ತು ಗುಂಪು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ದುಡಿಯುವ ವರ್ಗದ ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ ಅವರ ತಿಳುವಳಿಕೆಯ ಆಧಾರದಲ್ಲಿ ಅವರು ಆ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಆ ಎಲ್ಲ ಚರ್ಚೆಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆ ತೊಡಗಿಸ್ಕೊಳ್ತಾ ಅಲ್ಲಿ ರಾಜ್ಯ ಸಮ್ಮೇಳನದಲ್ಲಿ ತಮ್ಮ ಮಾತನ್ನ ಅಲ್ಲಿ ಮಂಡಿಸ್ತಾರೆ. ಆ ಮಾತುಗಳನ್ನ ಹಿಂದಿನ 3 ವರ್ಷ ಇದ್ದಂತ ಸಮಿತಿ ಅವರ ಮಾತನ್ನ ಆಲಿಸ್ತದೆ, ಎಲ್ಲವನ್ನ ಸಹಿತ. ಈ ಚರ್ಚೆಯ ಬೆಳಕಿನಲ್ಲಿ ಅಲ್ಲಿ 3 ವರ್ಷ ರಾಜ್ಯ ಸಮಿತಿ ಕೆಲಸ ಮಾಡಿದ್ದನ್ನ ಮತ್ತೊಮ್ಮೆ ಅವರು ಕಣ್ಣು ಮುಂದೆ ತಂದುಕೊಂಡು ಮುಂದಿನ 3 ವರ್ಷಕ್ಕೆ ಬೇಕಾದ ರೀತಿಯಲ್ಲಿ ಆಲೋಚನೆಗಳನ್ನ ಅಲ್ಲಿ ಮಾಡ್ತಾರೆ. ಸೊ ಪ್ರತಿನಿಧಿಗಳು ಕೊಟ್ಟಂತ ಸಲಹೆಗಳ ಆಧಾರದಲ್ಲಿ ಸಲಹೆಗಳು ಸೇರಿಕೊಂಡು ಅದೊಂದು ತೀರ್ಮಾನವಾಗಿ ಮಾರ್ಪಡ್ತದೆ. ಆ ತೀರ್ಮಾನವೇ ಮುಂದಿನ 3 ವರ್ಷಕ್ಕೆ ಬೇಕಾದಂತ ಆ ಮಂಡಿಸಿದಂತ ಕರಡು ವರದಿಯನ್ನ ಪ್ರತಿನಿಧಿಗಳು ಪರಿಪೂರ್ಣಗೊಳಿಸ್ತಾರೆ. ಆ ಪರಿಪೂರ್ಣಗೊಳಿಸಿದಂತ ಕರಡು ವರದಿಯನ್ನ ಸಂಪೂರ್ಣ ಪ್ರಕಟಿಸಿ ಎಲ್ಲ ಸದಸ್ಯರಿಗೆ ತಲುಪಿಸುವಂತ ಕೆಲಸ ರಾಜ್ಯ ಸಮಿತಿ ಮಾಡ್ತದೆ. ಸೊ ಆದ್ಮೇಲೆ ಈ ರೀತಿ ಸಿಪಿಐಎಂ ಪಕ್ಷ ಅತ್ಯಂತ ತಳಹಂತದಿಂದ ಮೇಲ್ಸಮಿತಿಯವರೆಗೂ ತನ್ನ ಕಾರ್ಯಯೋಜನೆಗಳನ್ನ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತದೆ. ಈ ರೀತಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ಕಮಿಟಿಗಳು ಪ್ರತಿ 3 ತಿಂಗಳಿಗೆ ಒಂದು ಸರ್ತಿ, ಸಾಮಾನ್ಯವಾಗಿ 2 ರಿಂದ 3 ತಿಂಗಳಿಗೆ ಒಂದು ಸರ್ತಿ ರಾಜ್ಯ ಸಮಿತಿ ಸಭೆ ಸೇರ್ತದೆ. ಜಿಲ್ಲಾ ಸಮಿತಿಗಳು 1-1.5 ತಿಂಗಳ ಮಧ್ಯದಲ್ಲಿ ಸಭೆ ಸೇರ್ತವೆ. ಅವಶ್ಯಕತೆ ಬಿದ್ದಾಗೆಲ್ಲ, ತುರ್ತು ಅವಶ್ಯಕತೆ ಬಿದ್ದಾಗೆಲ್ಲ ತಕ್ಷಣಕ್ಕೆ ಸಭೆ ಸೇರ್ತವೆ. ಮತ್ತು
ಆ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗಾಗಿ ಅದು ತನ್ನ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ತದೆ. ಸೊ ಸಮಾಜದಲ್ಲಿ ನಡೀತಾ ಇರುವಂತ ಎಲ್ಲ ಆಗುಹೋಗುಗಳನ್ನ ಸಿಪಿಐಎಂ ಪಕ್ಷದ ಸಮಿತಿಗಳು ಗಮನಿಸ್ತಾರೆ, ಕೈಗೆ ತಗೊಳ್ತಾರೆ ಮತ್ತು ಅದನ್ನ ಹೋರಾಟಕ್ಕಿಳಿಸುವ ದಿಕ್ಕಿನಲ್ಲಿ ಸಂಘಟನೆಗಳಿಗೆ ಅದು ಮಾರ್ಗದರ್ಶನವನ್ನ ಮಾಡ್ತದೆ. ಸಿಪಿಐಎಂ ಪಕ್ಷ ರಾಷ್ಟ್ರೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ರೀತಿ ದುಡಿಯುವ ವರ್ಗದ ಹಿತರಕ್ಷಣೆಗಾಗಿ ಕೆಲಸ ಮಾಡಲಿಕ್ಕೆ ಇರುವಂತ ಒಂದು ವ್ಯವಸ್ಥೆ, ಒಂದು ಸಮಿತಿ. ಆದರೆ ದುಡಿಯುವ ವರ್ಗದ ನೇತೃತ್ವ ಕೊಡುವಂತಹ ಕಾರ್ಮಿಕ ವರ್ಗದ ಚಳುವಳಿ ಇದೆಯಲ್ಲ, ಕಾರ್ಮಿಕರೇ ಚಳುವಳಿಗೆ ನೇತೃತ್ವವನ್ನ ಕೊಡ್ತಾರೆ. ಸೊ ಆ ಕಾರ್ಮಿಕ ವರ್ಗದ ಸಿಪಿಐಎಂ ಪಕ್ಷ ಇವತ್ತು ಫ್ಯಾಸಿಸಂ ಏನು ಹೆಚ್ಚು ಮಾಡ್ತಾ ಇದೆಯೋ ಬಿಜೆಪಿ, ಇವತ್ತೇನು ದುಡಿಯುವ ಜನತೆ ಮಧ್ಯದಲ್ಲಿ ವಿಘಟನೆಯನ್ನ ತರಲಿಕ್ಕೇನು ಷಡ್ಯಂತ್ರ ಮಾಡ್ತಾ ಇದೆಯೋ ಈ ಎಲ್ಲ ಬೂರ್ಜ್ವಾ ಪಕ್ಷಗಳು. ಸೊ ಇದಕ್ಕೆ ಎದುರಾಗಿ ಸಿಪಿಐಎಂ ಪಕ್ಷ ಜನ ಚಳುವಳಿಯನ್ನ ಕಟ್ಟುತ್ತದೆ. ಜೊತೆಗೆ ಏನು ದೇಶದಾದ್ಯಂತ ಇವತ್ತು ಕಾರ್ಪೊರೇಟೀಕರಣ ಮಾಡ್ತಾ ಇದ್ದರು, ದೇಶದ ಸಂಪತ್ತನ್ನ ಸಂಪೂರ್ಣ ಮಾರಾಟ ಮಾಡ್ತಾ ಇದ್ದರು, ಜನತೆಯ ಕೊಳ್ಳುವ ಶಕ್ತಿಯನ್ನ ಅವರು ಕಿತ್ತ ಹಾಕ್ತಾ ಇದ್ದರು ಮತ್ತು ಜನತೆ ಮಧ್ಯದಲ್ಲಿ ವಿಘಟನೆಯನ್ನ ಉಂಟು ಮಾಡ್ತಾ ಇದ್ದರು, ಕೋಮು ನೆಲೆಯಲ್ಲಿ ವಿಘಟನೆಯನ್ನು ಉಂಟು ಮಾಡ್ತಾ ಇದ್ದರು. ಆಹಾರದ ಪ್ರಶ್ನೆಯಲ್ಲಿ, ಉಡುಪಿನ ಪ್ರಶ್ನೆಯಲ್ಲಿ ಆಹಾರ ಮತ್ತು ಉಡುಪಿನಿಂದ ಗುರುತಿಸಿ ಅನ್ನುವಂತಹ ರೀತಿಯಲ್ಲಿ ಜನತೆಯ ಮನೋಭೂಮಿಕೆಯನ್ನ ಸಿದ್ಧಗೊಳಿಸಿ ಜನತೆಯನ್ನು ವಿಘಟಿಸಿ ವಿಂಗಡಿಸುವಂತಹ ಒಂದು ಕೆಲಸ ಇವತ್ತು ಬಿಜೆಪಿಯನ್ನು ಮಾಡ್ತಾ ಇದ್ದೇನು. ಸೊ ಇದನ್ನ ಹಿಮ್ಮೆಟ್ಟಿಸಲಿಕ್ಕೆ ಬೇಕಾದ ರೀತಿಯಲ್ಲಿ ಸೌಹಾರ್ದ ಪರಂಪರೆ, ಬಹುಸಾಂಸ್ಕೃತಿಕ ಪರಂಪರೆಯನ್ನ ಕಟ್ಟುವ ದಿಕ್ಕಿನಲ್ಲಿ ಸೌಹಾರ್ದ ಕರ್ನಾಟಕವನ್ನ ಸಿಪಿಐಎಂ ಪಕ್ಷ ತನ್ನ ಸಂಘಟನಾ ಸಾಮರ್ಥ್ಯದಲ್ಲಿ ಕಟ್ಟುತ್ತದೆ. ಸೊ ಈ ದಿಕ್ಕಿನಲ್ಲಿ ಸಿಪಿಐಎಂ ಪಕ್ಷ ರಾಜ್ಯದಾದ್ಯಂತ, ದೇಶದಾದ್ಯಂತ ಕೆಲಸ ಮಾಡ್ತದೆ. ಸೊ ಸಿಪಿಐಎಂ ಪಕ್ಷದ ಈ ಜನ ಚಳುವಳಿಗೆ ತೊಡಗುವ ಮೂಲಕ ಈ ದೇಶದ ಸಂವಿಧಾನವನ್ನ ಉಳಿಸಲಿಕ್ಕಾಗಿ ಮತ್ತು ಜನತಾ ಪ್ರಜಾಪ್ರಭುತ್ವವನ್ನ ಬಲಗೊಳಿಸಲಿಕ್ಕಾಗಿ ಒಂದು ಐಕ್ಯ ಚಳುವಳಿ, ಐಕ್ಯ ಹೋರಾಟದ ಅವಶ್ಯಕತೆ ಇದೆ. ಎಲ್ಲರೂ ಈ ಚಳುವಳಿಗೆ ಕೈ ಜೋಡಿಸಬೇಕು ಮತ್ತು ಸೌಹಾರ್ದ ಭಾರತವನ್ನ ಉಳಿಸಬೇಕು, ಶ್ರಮಿಕ ಭಾರತವನ್ನ ಕಟ್ಟಿ ಬೆಳೆಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ.